ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಕಾಸ್ ಆಫ್ ದ ನಕ್ಸಲಿಸಂ ಆ ರಾಜ್ಯಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತೆ ದೇಶದ ಅಭಿವೃದ್ಧಿಗೂ ಕೂಡ ಅದು ಮಾರಕ ಆಗಿತ್ತು. ಅಂಡ್ ಇಟ್ ವಾಸ್ ಬಿಕಮ್ ಅ ಸೆಕ್ಯೂರಿಟಿ ಥ್ರೆಟ್ ಆಲ್ಸೋ. ಆದ 2014ರಿಂದ ಈಚೆಗೆ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ, ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂತಹ ದೇಶದ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಅವರ ಒಂದು ದಿಟ್ಟತನದಿಂದ ಯಾವ ರೀತಿ ಇವತ್ತು ಸುಧಾರಣೆ ಆಗಿದೆ ಅಂತ ಹೇಳಿದ್ರೆ, ಬಿಫೋರ್ 2014 ನಕ್ಸಲಿಸಂ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ ಇನ್ ದ ಕಂಟ್ರಿ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 126 ಡಿಸ್ಟ್ರಿಕ್ಟ್ ಜಿಲ್ಲೆಗಳಿತ್ತು. 126 ಜಿಲ್ಲೆಗಳು ಈ ದೇಶದಲ್ಲಿ ನಕ್ಸಲಿಸಂ ಅಫೆಕ್ಟೆಡ್ ಏರಿಯಾಸ್ ಇತ್ತು. ಆದ್ರೆ ಇವತ್ತು ಸಾಕಷ್ಟು ಸುಧಾರಣೆಗಳ ಪರಿಣಾಮವಾಗಿ 2026ನೇ ಇಸ್ವಿಗೆ ಕೇವಲ ಈ ದೇಶದಲ್ಲಿರ್ತಕ್ಕಂಥ 10 ಜಿಲ್ಲೆಗಳಿಗೆ ಮಾತ್ರ ನಕ್ಸಲಿಸಂ ಇತ್ತು ಸೀಮಿತ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಸುಧಾರಣಾ ಕ್ರಮಗಳು. ಒಂದು ಕಡೆ ಯಾರು ನಕ್ಸಲಿಸಂಗೆ ಫಂಡಿಂಗ್ ಮಾಡ್ತಾ ಇದ್ರು ಅದನ್ನ ಬಿಗಿ ಮಾಡುವಂತ ಕೆಲಸವೂ ಕೂಡ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಮತ್ತೆ ಅಲ್ಲೂ ಕೂಡ 46 ITIಗಳನ್ನ ನಿರ್ಮಾಣ ಮಾಡಿದ್ರು ನಕ್ಸಲಿಸಂ ಏರಿಯಾದಲ್ಲಿ. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಗಳನ್ನ ಆ ಭಾಗದಲ್ಲಿ ತೆರೆದಿರ್ತಕ್ಕಂಥದ್ದು. ಲಕ್ಷಾಂತರ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟಿನ ಮುಖೇನ ಅವರೂ ಕೂಡ ದೇಶದ ಅಭಿವೃದ್ಧಿಯ ಮುಂಚೂಣಿನಲ್ಲಿ ಅವರನ್ನ ತಂದು ಅವರು ಕೂಡ ಜಾಬ್ಗಳನ್ನ ಕೊಟ್ಟು ಅವರನ್ನು ಕೂಡ ಮುಂಚೂಣಿ ತಂದಿರತಕ್ಕಂಥ ಪರಿಣಾಮವಾಗಿ ಇವತ್ತು ಅಲ್ಲಿರ್ತಕ್ಕಂಥ ಘಟನೆಗಳು ಏನಾಗ್ತಾ ಇತ್ತು ಅವೆಲ್ಲವೂ ಕೂಡ ಕಡಿಮೆ ಆಗಿ ಒಂದು ರೀತಿ ಮುಂದಿನ ಕೆಲವು ತಿಂಗಳುಗಳಲ್ಲಿ ನಕ್ಸಲಿಸಂ ಅನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಇವತ್ತು ನರೇಂದ್ರ ಮೋದಿಜಿ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಆಗ್ತಾ ಇದೆ, ಅಮಿತ್ ಶಾ ಜಿ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಅನ್ನೋದು ಕೂಡ ಬಹಳ ಗಮನಾರ್ಹ ಸಂಗತಿ ಅನ್ನೋದನ್ನ ಇವತ್ತು ನಾವು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ.